ಯಾವಾಗಲೂ ಕಾಯಿಲೆ ಅಂತ. ನಮಸ್ಕಾರಮ್ಮ. ನಮಸ್ತೆ ಸರ್. ಯಾವ ಊರ್ರಿ? ಸರ್ ಶಿರಾ ಸರ್. ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನ್ ತೊಂದರೆಗೆ ಅಂತ ಬಂದಿದ್ರಮ್ಮ? ಸರ್ ನನಗೆ ಓವರ್ ಗ್ಯಾಸ್ಟ್ರಿಕ್, ಲೂಸ್ ಮೋಷನ್. ದಿನಕ್ಕೆ ಎಷ್ಟು ಟೈಮ್ ಮೋಷನ್ ಆಗೋದು? 3-4 ಸಲ ಆಗಿದೆ ಸರ್. ಬರೀ ನೀರು ತರ. ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತಮ್ಮ? 8 ವರ್ಷ ಇದೆ. ಎಲ್ಲ ಕಡೆ ತೋರಿಸಿ ಆಯ್ತಾ? ಹಾಂ ಸರ್. ಎಲ್ಲ ಎಷ್ಟು ಹಾಸ್ಪಿಟಲ್ ಆಗಿರ್ಬೋದಮ್ಮ? ಎಲ್ಲ ಹಾಸ್ಪಿಟಲ್ ಆಗಿದೆ ಸರ್ ಆಲ್ಮೋಸ್ಟ್. ಎಲ್ಲಿ ತನಕ ಹೋಗಿ ಬಂದಿದ್ರಿ? 17 ದಿವಸ. ಔಟ್ ಆಫ್ ಸ್ಟೇಟ್. ಅಹಮದಾಬಾದ್ ತನಕನೂ ಹೋಗಿ ಬಂದಿದ್ರಿ. ಸರ್ ಅಲ್ಲಿ ಆಪರೇಷನ್ ಆಗಿದೆ ನನಗೆ. ಆಪರೇಷನ್ ಆಗಿದೆಯಾ? ಏನ್ ಆಪರೇಷನ್? ಲ್ಯಾಪ್ರೋಸ್ಕೋಪಿ. ಲ್ಯಾಪ್ರೋಸ್ಕೋಪಿ ಆಪರೇಷನ್ ಆಗಿದೆ. ಹಾ. ಆಗಿ 6 ಮಂತ್ಸ್ ಆಗಿದ್ದು, ಆದ್ರೂ ನನಗೆ ಕಡಿಮೆ ಆಗ್ತಾ ಇರ್ಲಿಲ್ಲ. ಹಾ. ಅದಕ್ಕೆ ಸರ್ ನಿಮ್ಮ ಭೇಟಿ ಆಗೋಣ ಅಂತ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದೆ. ಈಗ ಬಂದು ಹೋಗಿ 1 ತಿಂಗಳಾಯ್ತಲ್ಲ? ಹಾ ಸರ್, 1 ತಿಂಗಳಾಯ್ತು. ಹಾ. ಕಡಿಮೆ ಆಗ್ತಾ ಇದೆ ನನಗೆ. ಈಗ ಕಡಿಮೆ ಆಗಿದೆಯಾ? ಹಾ ಸರ್. ಊಟ ಚೆನ್ನಾಗಿ ಸೇರ್ತಾ ಇದೆಯಾ? ಇಂಪ್ರೂವ್ಮೆಂಟ್ ಇದೆಯಾ? ಹಾ ಸರ್. ಗ್ಯಾಸ್ಟ್ರಿಕ್ ಏನಿಲ್ಲ? ಗ್ಯಾಸ್ಟ್ರಿಕ್ ಅಷ್ಟೊಂದೇನಿಲ್ಲ ಸರ್. ಈಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಮುಖ ಎಲ್ಲ ಸ್ವಲ್ಪ ಚೆನ್ನಾಗಿ ಹೊಳಪೆಲ್ಲ ಬಂದಿದೆ, ದಪ್ಪ ಆಗಿದ್ದೀರಿ, ದಪ್ಪ ಆಗ್ತಾ ಇದೆ, ರಕ್ತ ಇಂಪ್ರೂವ್ಮೆಂಟ್ ಆಗಿದೆ, ಹಾ ಸರ್. ಅದು ತಿಂದಿದ್ದು ಸೇರ್ತಾ ಇದೆ ಮೈಗೆ, ಹಾ ಸರ್. ಅಂಟ್ತಾ ಇದೆ. ಹಾ ಸರ್. ಹಂಗಾಗಿ ನಿಮ್ಮ ಫ್ರೆಂಡಿಗೂ ತೋರಿಸ್ಲಿಕ್ಕೆ ಕರ್ಕೊಂಬಂದ್ರಿ. ಹೌದು ಸರ್. ಕರೆಕ್ಟ್ ತಾನೆ? ಹೌದು ಸರ್. ನಿಜ ಹೇಳ್ತಿದ್ದೀರಾ? ಹಾ ಸರ್. ಡಾಕ್ಟರ್ ಲಂಚ ಕೊಟ್ಟಿರ್ತಾರ ಹೇಳಿ ಅಂತ ಹೇಳಿಸ್ತಾ ಇದಾರ? ಇಲ್ಲ ಸರ್, ಇಲ್ಲ ಸರ್. ನಾವು ವಿದ್ಯಾವಂತರಲ್ಲ ಸರ್. ನಾವು ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲ ನೋಡಿ ತಿಳ್ಕೊಂಡು ಬಂದಿದ್ದೀವಿ ಸರ್ ಟ್ರೀಟ್ಮೆಂಟ್. ಒಟ್ಟು ನಿಮ್ಮ ವಿಷಯದಲ್ಲಂತೂ ನಿಮಗಂತೂ ಇಂಪ್ರೂವ್ಮೆಂಟ್ ಆಗಿದೆ. ಆಗಿದೆ ಸರ್. ಆಗಿದೆ. ಹಂಗಾಗಿ ನಿಮ್ಮ ಫ್ರೆಂಡಿಗೆ ಕರ್ಕೊಂಡ್ ಬಂದ್ರಿ. ಹಾ ಸರ್. ಫ್ರೆಂಡಿಗೂ ಕೂಡ ಅದೇ ತರ ಅದೇ ಪ್ರಾಬ್ಲಮ್. ಇಬ್ರು ಪ್ರಾಬ್ಲಮ್ ಒಂದೇ ಇತ್ತು ಸರ್. ನಾವು ಬಹಳ ಹಾಸ್ಪಿಟಲ್ ಎಲ್ಲ ಓಡಾಡಿದ್ವಿ, ತುಂಬಾ ಓಡಾಡಿದ್ವಿ, ಮನೇಲಿ ಎಲ್ಲ ಬೈಸ್ಕೊಂಡಿದ್ವಿ, ಕೇಳದೆ ಹೋಗ್ತಿದ್ವಿ ಔಟ್ ಆಫ್ ಸ್ಟೇಟ್ ಟ್ರೀಟ್ಮೆಂಟ್ಗೋಸ್ಕರ. ಆದ್ರೂ ಬೈಸ್ಕೊಂಡಿದ್ವಿ. ಆಮೇಲೆ ಕೊನೆಗೆ ಇಲ್ಲಿ ಬನ್ನಿ, ಲಾಸ್ಟ್ ಗೆ ಬಂದು ಟ್ರೀಟ್ಮೆಂಟ್ ತಗೊಂತಾ ಇದ್ದೀವಿ. ಖುಷಿ ಇದೆಯಮ್ಮ? ಖುಷಿ ಇದೆ ಸರ್. ಚೆನ್ನಾಗಿ ಡ್ಯೂಟಿ ಮಾಡ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ 22 ದಿವಸ 23 ದಿವಸ ಡ್ಯೂಟಿ ಮಾಡ್ತಾ ಇದ್ದೀವಿ. ಓಕೆ. ಮುಂಚೆ ಡ್ಯೂಟಿ ಹೋಗ್ಲಿಕ್ಕೆ ಕಷ್ಟ ಕಷ್ಟ ಆಗ್ತಿತ್ತು. ಆಗ್ತಿದೆ ಸರ್. ಓಕೆ. ಕರೆಕ್ಟ್ ಮೇಡಮ್? ಎಸ್ ಸರ್. ನಿಮ್ಮ ಫ್ರೆಂಡ್ ಅಲ್ವಾ ಇವರು? ನನ್ನ ಫ್ರೆಂಡ್. ಚೇಂಜಸ್ ಇದೆಯಲ್ಲ? ಚೇಂಜಸ್ ಇದೆ ಸರ್. ಮುಖ ಚೆನ್ನಾಗಿದೆ. ಚೆನ್ನಾಗಿದೆ. ಬಸ್ ಹಿಡಿದಿದ್ದಂಗೆ ಹೇಳಿದ್ರು ಮುಖ ಚೆನ್ನಾಗಿದೆ. ಚೆನ್ನಾಗಿದ್ದೀರಾ? ಹಂಗಾಗಿ ನಿಮಗೆ ತೋರಿಸ್ಲಿಕ್ಕೆ ಕರ್ಕೊಂಡ್ ಬಂದ್ರು. ಕರೆಕ್ಟ್? ಎಸ್ ಸರ್. ಓಕೆ. ಹಿಂದಿನ ವಾರನೇ ಬರ್ಬೇಕಿತ್ತು ಸರ್. ಹಾ. ನಮ್ಮ ಫ್ರೆಂಡ್ ರಜಾ ಕೊಡ್ಲಿಲ್ಲ ಡಿಪೋದಲ್ಲಿ ಅಂತ ಬರ್ಲಿಲ್ಲ. ಒಳ್ಳೇದಮ್ಮ. ಓಕೆಮ್ಮ.